ರಾತ್ರಿ ಅದರ ಅವಳಿ ಸಹೋದರ ಟೀಟು ಬರ್ತಾನೆ. ಅದನ್ನ ಈ ಪರಿಸ್ಥಿತಿಯಲ್ಲೇ ನೋಡಿ ತುಂಬಾ ಬೇಜಾರಾಗುತ್ತೆ. ಅರೆ ಮಿಟ್ಟು, ನಿಂಗೆ ಏನಾಯ್ತೋ ಇದು? ಯಾರು ಹೊಡೆದ್ರು ನಿಂಗೆ? ನಾನು ಹೀಗಾಗೋದಕ್ಕೆ ಕಾರಣ ನನ್ನ ಆಲಸ್ಯ ಕಣೋ. ಹಂಗಂತೇಳಿ ಟೀಟುಗೆ ನಡೆದ ಎಲ್ಲಾ ವಿಷಯನೂ ಹೇಳುತ್ತೆ. ನೀನಿದು ಸರಿ ಮಾಡಲಿಲ್ಲ ಕಣೋ. ಈಗಲೇ ಹೋಗಿ ಎಲ್ಲರ ಹತ್ರನೂ ಸಾರಿ ಕೇಳೋ ನೀನು. ಆದರೆ ನಾನು ನಿನ್ನನ್ನು ಫಸ್ಟಿಗೆ ಸರಿ ಮಾಡ್ತೀನಿ. ಹಂಗಂತೇಳಿ ಅದು ಅಲ್ಲಿಂದ ಹೋಗಿ ಅದೇ ಎಲೆನ ಮತ್ತೆ ಅದು ತಗೊಂಡ್ ಬರುತ್ತೆ. ಮತ್ತೆ ಆ ಎಲೆಯಲ್ಲಿ ಬರುವ ರಸನ ಕಣ್ಣಿಗೆ ಬಿಡುತ್ತೆ. ಈಗ ಮತ್ತೆ ಮಿಟ್ಟುಗೆ ಕಣ್ ಕಾಣಿಸುತ್ತೆ. ಟೀಟು, ನಂಗೆ ಕಾಣ್ತಾ ಇದೆ ಕಣೋ. ಈಗ ಮನೆಗೋಗಿ ಎಲ್ಲರ ಹತ್ರನೂ ಸಾರಿ ಕೇಳೋ. ಅದನ್ನ ಪಕ್ಷಿಗಳ ಬಳಿ ಕರ್ಕೊಂಡೋಗಿ ಈಗಂತ ಹೇಳುತ್ತೆ. ಪ್ರೀತಿಯ ಸ್ನೇಹಿತರೆ, ನಿಮ್ಮ ಕೋಪ ನಿಜವಾದದ್ದು. ಆದರೆ ಮಿಟ್ಟುಗೂ ಶಿಕ್ಷೆ ಸಿಕ್ಕಾಯ್ತೀಗ. ಒಂದ್ಸರಿ ಅವನನ್ನು ಕ್ಷಮಿಸ್ಬಿಡಿ ನೀವು. ಮತ್ತೆ ಮುಂದೆ ಅವನ ಹಾಗೆ ಮಾಡೋದೇ ಇಲ್ಲ. ಅದನ್ನ ಕೇಳಿ ಎಲ್ಲಾ ಪಕ್ಷಿಗಳು ಅದನ್ನ ಕ್ಷಮಿಸುತ್ತೆ. ಅವತ್ತಿಂದ ಅದು ಸೋಮಾರಿತನ ಮಾಡಿಲ್ಲ, ಮತ್ತೆ ಯಾರತ್ರನೂ ಸುಳ್ಳು ಕೂಡ ಹೇಳಿಲ್ಲ.